ಸ್ನೇಹಿತರೆ, ಅಮೆರಿಕಾದ ಸೆನೆಟ್ ಕೊಠಡಿಗಳಲ್ಲಿ ಈಗ ತುಂಬಾ ನಿಶಬ್ದವಾಗಿದೆ. ಆದರೆ ಈ ನಿಶಬ್ದ ಸುಳ್ಳಲ್ಲ. ಬದಲಿಗೆ ಒಂದು ದೊಡ್ಡ ದ್ರೋಹಕ್ಕೆ ಸಿದ್ಧತೆ ನಡೆಯುತ್ತಿರುವಂತೆ ಕಾಣುತ್ತಿದೆ. ಸಮುದ್ರಗಳನ್ನು ದಾಟಿ ವಾಷಿಂಗ್ಟನ್ ಡಿಸಿಯಲ್ಲಿ ಒಂದು ಮುಚ್ಚಿದ ಕೊಠಡಿಯಲ್ಲಿ ಒಂದು ಮುಖ್ಯವಾದ ಪತ್ರ ತಯಾರಾಗುತ್ತಿದೆ. ಅದನ್ನು ಇನ್ನೂ ಕೆಲವೇ ಜನರು ನೋಡಿದ್ದಾರೆ. ಆ ಪತ್ರ ಕಾನೂನು ರೂಪ ತಾಳುತ್ತಿದ್ದಂತೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರೀ ಭೂಕಂಪ ಬರುತ್ತದೆ. ಅದು ದೊಡ್ಡ ಆರ್ಥಿಕ ತಜ್ಞರು ಕೂಡ ಊಹಿಸಲು ಸಾಧ್ಯವಿಲ್ಲದ ಮಟ್ಟದ್ದು. ಈ ಕಥೆಯಲ್ಲಿ ಗಡಿ ಕಾಲ್ಪುಗಳು ಅಥವಾ ಮಿಸೈಲ್ ದಾಳಿಗಳೂ ಇಲ್ಲ. ನೇರವಾಗಿ ನಮ್ಮೆಲ್ಲರ ಜೇಬುಗಳ ಮೇಲೆ ಪರಿಣಾಮ ಬೀರುವ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ತರಹದ್ದು. ಅದಕ್ಕೆ ಸಿದ್ಧತೆಗಳು ಈಗಾಗಲೇ ಮುಗಿದಿವೆ. ಅಮೆರಿಕ ನಿನ್ನೆವರೆಗೂ ಭಾರತವನ್ನು ತನ್ನ ಅತಿ ದೊಡ್ಡ ರಣನೀತಿಕ ಸ್ನೇಹಿತ ಎಂದು ಹೇಳಿಕೊಳ್ಳುತ್ತಿತ್ತು. ಪ್ರಪಂಚದಾದ್ಯಂತ ಭಾರತದ ಸ್ನೇಹವನ್ನು ಹೊಗಳುತ್ತಿತ್ತು. ಆದರೆ ಈಗ ನಮ್ಮ ಬೆನ್ನು ಮೇಲೆ ಕತ್ತಿ ಹಾಕಿ ದಾಳಿ ಮಾಡಲು ಯತ್ನಿಸುತ್ತಿದೆ. ಒಂದು ದೊಡ್ಡ ಕುತಂತ್ರ ರಚಿಸುತ್ತಿದೆ. ಅದರ ಗುರಿ ಒಂದೇ: ಕಳೆದ ಕೆಲವು ವರ್ಷಗಳಲ್ಲಿ ಪ್ರಪಂಚಕ್ಕೆ ಆದರ್ಶವಾಗಿ ಬೆಳೆದ ಭಾರತದ ಶಕ್ತಿಯನ್ನು ಅಡಗಿಸುವುದು. ಸುದ್ದಿಗಳ ಪ್ರಕಾರ ಅಮೆರಿಕ ಒಂದು ಬಿಲ್ ಪಾಸ್ ಮಾಡಲಿದೆ, ಒಂದು ಕಾನೂನು ತರುತ್ತಿದೆ. ಅದು ಅಮಲು ಆದರೆ ಭಾರತ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವುದು ದೂರದ ಮಾತು. ಅಮೆರಿಕದೊಂದಿಗೆ ಕೂಡ ವ್ಯಾಪಾರ ಮಾಡುವುದು ತುಂಬಾ ಕಷ್ಟವಾಗುತ್ತದೆ. ಆದರೆ ಯಾಕೆ ಅಮೆರಿಕ ಒಮ್ಮೆಲೆ ಇಷ್ಟು ಆತಂಕಕ್ಕೆ ಒಳಗಾಗುತ್ತಿದೆ? ಭಾರತ ಇನ್ನೂ ತನ್ನ ಹಿಂದೆ ನಡೆಯುವ ದೇಶವಲ್ಲ ಎಂಬ ಭಯವೇ? ಈ 500% ತೆರಿಗೆ ಮಾತುಗಳು ಕೇವಲ ಬೆದರಿಸುವುದಕ್ಕೆ, ಅಥವಾ ನಿಜವಾಗಿಯೂ ಅಮೆರಿಕ ಅಷ್ಟು ದೊಡ್ಡ ಹೆಜ್ಜೆ ಹಾಕುತ್ತದೆಯೇ? ಅತಿ ದೊಡ್ಡ ಪ್ರಶ್ನೆ ಏನೆಂದರೆ, ಅಮೆರಿಕ ಈ ತಪ್ಪು ಮಾಡಿದರೆ ಭಾರತ ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತದೆಯೇ? ಅಥವಾ ಅಮೆರಿಕ ಕನಸಿನಲ್ಲೂ ಊಹಿಸದ ಪ್ರತಿಕ್ರಿಯೆ ತೋರುತ್ತದೆಯೇ? ಈ ಧಮಾಕ ಸುದ್ದಿಯ ಸಂಪೂರ್ಣ ಕಥೆಯನ್ನು ನಿಮಗೆ ಹೇಳುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಂದು ಸತ್ಯ ಸ್ಪಷ್ಟವಾಗಿ ತಿಳಿಯುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಪ್ಪದೇ ಹೇಳಿ. ಈ ಮೊತ್ತ ಸಮಸ್ಯೆಯ ಮೂಲ ಒಂದು ಹೆಸರು. ಅದು ಲಿಂಡ್ಸೆ ಗ್ರಾಹಂ. ಇವನು ಸಾಮಾನ್ಯ ಸೆನೆಟರ್ ಅಲ್ಲ. ಅಮೆರಿಕಾದಲ್ಲಿ ಅತಿ ಶಕ್ತಿಶಾಲಿ ಮತ್ತು ಪ್ರಭಾವಿ ನಾಯಕರಲ್ಲಿ ಒಬ್ಬ. ಅದಕ್ಕಿಂತ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ಗೆ ತುಂಬಾ ಹತ್ತಿರದವನು. ಇವನು ಅಮೆರಿಕ ಸಂಸತ್ತಿನಲ್ಲಿ ಒಂದು ಬಿಲ್ ಪ್ರಸ್ತಾಪಿಸುವ ಪ್ರಯತ್ನ ಮಾಡಿದ್ದಾನೆ. ಅದು ನೇರವಾಗಿ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವ ದೇಶಗಳನ್ನು ಗುರಿಯಾಗಿಸಿಕೊಂಡಿದೆ. ಅಂದರೆ ನೇರವಾಗಿ ಭಾರತದ ಮೇಲೆಯೇ. ಈ ಬಿಲ್ ರಾಸ್ ತುಂಬಾ ಅಪಾಯಕಾರಿ. ಅದನ್ನು ಎದಿದರೆ ಯಾವ ಭಾರತೀಯನಿಗಾದರೂ ಕೋಪ ಬಂದು ರಕ್ತ ಕುದಿಯುತ್ತದೆ. ಲಿಂಡ್ಸೆ ಗ್ರಾಹಂ ಹೇಳುತ್ತಿದ್ದಾನೆ, ರಷ್ಯಾದಿಂದ ತೈಲ ಖರೀದಿಸಿ ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸಿಕೊಳ್ಳುತ್ತಿರುವ ದೇಶಗಳ ಮೇಲೆ ಅಮೆರಿಕ ಇದುವರೆಗೂ ಅತಿ ಕಠಿಣ ನಿರ್ಬಂಧಗಳನ್ನು ಹೇರಬೇಕು. ಅವನ ವಾದ ಏನೆಂದರೆ, ಭಾರತದಂತಹ ದೇಶಗಳು ರಷ್ಯಾದಿಂದ ಅಗ್ಗದ ತೈಲ ಖರೀದಿಸಿ ಪುಟಿನ್ಗೆ ಸಹಾಯ ಮಾಡುತ್ತಿವೆ. ಅಮೆರಿಕ ನಿರ್ಬಂಧಗಳನ್ನು ಹಾಸ್ಯಾಸ್ಪದ ಮಾಡುತ್ತಿವೆ. ಆದರೆ ಮಾತು ಕೇವಲ ಕೋಪದ ಬಗ್ಗೆಯಲ್ಲ. ಮಾತು ಅಮೆರಿಕ ನಮಗೆ ನೀಡಲು ಬಯಸುವ ಶಿಕ್ಷೆಯ ಬಗ್ಗೆ. ಈ ಬಿಲ್ನಲ್ಲಿ ಒಂದು ನಿಯಮವಿದೆ. ಅಂತಹ ದೇಶಗಳ ವಸ್ತುಗಳ ಮೇಲೆ, ಅಂದರೆ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳ ಮೇಲೆ ಅಮೆರಿಕ ಭಾರೀ ತೆರಿಗೆಗಳನ್ನು ಹೇರಲಿದೆ. ಆ ತೆರಿಗೆ 10% ಅಥವಾ 20% ಅಲ್ಲ. ಸುದ್ದಿಗಳ ಪ್ರಕಾರ 100%, 200% ಅಥವಾ ಅದಕ್ಕಿಂತ ಹೆಚ್ಚು ಆಗಬಹುದು. 500% ವರೆಗೂ ಹೋಗಬಹುದು. ಲಿಂಡ್ಸೆ ಗ್ರಾಹಂ ಮತ್ತು ಅವನ ಬೆಂಬಲಿಗರು ಹೇಳುತ್ತಿದ್ದಾರೆ, ಭಾರತ ರಷ್ಯಾವನ್ನು ಬಿಟ್ಟುಕೊಡದಿದ್ದರೆ ಅಮೆರಿಕ ಮಾರುಕಟ್ಟೆಯಿಂದ ಹೊರಗೆ ತಳ್ಳಬೇಕು. ಇದು ನೇರವಾಗಿ ದಾದಾಗಿರಿ ತರಹದ್ದು. ಏಕೆಂದರೆ ಅಮೆರಿಕ ತನ್ನ ಅಗತ್ಯಗಳಿಗಾಗಿ ಪ್ರಪಂಚದ ನಿಯಮಗಳನ್ನು ಉಲ್ಲಂಘಿಸುತ್ತದೆ. ಆದರೆ ಭಾರತ ತನ್ನ ಜನರಿಗೆ ಅಗ್ಗದ ಪೆಟ್ರೋಲ್ ಡೀಸೆಲ್ ನೀಡಲು, ಇಂಧನ ಭದ್ರತೆಗಾಗಿ ರಷ್ಯಾದಿಂದ ತೈಲ ಖರೀದಿಸಿದರೆ ಅವರಿಗೆ ಸುಡುತ್ತದೆ. 2026ರಲ್ಲಿ ಭಾರತ ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಬೆಳೆಯುತ್ತಿರುವಾಗ ಅಮೆರಿಕ ಈ ಕ್ರಮ ಸ್ಪಷ್ಟವಾಗಿ ಹೇಳುತ್ತಿದೆ. ಭಾರತದ ಬೆಳವಣಿಗೆ ಅವರಿಗೆ ಜೀರ್ಣವಾಗುತ್ತಿಲ್ಲ. ಅವರು ಬಯಸುವುದು ಏನೆಂದರೆ, ನಾವು ಅವರ ಷರತ್ತುಗಳ ಮೇಲೆ ತೈಲ ಖರೀದಿಸಬೇಕು, ಅವರ ಷರತ್ತುಗಳ ಮೇಲೆ ವ್ಯಾಪಾರ ಮಾಡಬೇಕು, ಅವರ ಷರತ್ತುಗಳ ಮೇಲೆಯೇ ವಿದೇಶಿ ನೀತಿ ನಡೆಸಬೇಕು. ಈ ಬಿಲ್ ತೈಲದ ಬಗ್ಗೆ ಕಡಿಮೆ, ಭಾರತದ ಸ್ವಾತಂತ್ರ್ಯವನ್ನು ಸವಾಲು ಮಾಡುವುದು ಹೆಚ್ಚು. ಗ್ರಾಹಂ ಪ್ರಸ್ತಾಪ ಕಾನೂನು ಆದರೆ ಅಮೆರಿಕ ಭಾರತದ ಮೇಲೆ ಅಘೋಷಿತ ಆರ್ಥಿಕ ಯುದ್ಧ ಘೋಷಿಸಿದಂತೆ ಇದು ದಶಕಗಳ ಹಳೆಯ ಸಂಬಂಧಗಳನ್ನು ಒಮ್ಮೆಲೇ ನಾಶ ಮಾಡಬಲ್ಲದು.
ಈಗ ಆಳವಾಗಿ ಯೋಚಿಸಿದರೆ ಅಮೆರಿಕ ನಿಜವಾಗಿಯೂ ಈ ಹುಚ್ಚು ಕ್ರಮಗಳನ್ನು ಮಾಡಿದರೆ ಏನಾಗುತ್ತದೆ? ಸುದ್ದಿಗಳು ಮತ್ತು ಊಹೆಗಳು ಹೇಳುತ್ತಿವೆ. ಟ್ರಂಪ್ ಸರ್ಕಾರದ ಪ್ರಭಾವದಲ್ಲಿ ತೆರಿಗೆ 500% ಹೋಗಬಹುದು. 500% ಅಂದರೆ ಏನೆಂದರೆ ಭಾರತದಿಂದ ಯಾವುದಾದರೂ ಬಟ್ಟೆ ಅಥವಾ ಔಷಧ ಅಥವಾ ವಸ್ತು $100 ಅಮೆರಿಕ ತಲುಪಿದರೆ ಅದರ ಮೇಲೆ $500 ತೆರಿಗೆ ಬೀಳುತ್ತದೆ. ಅಂದರೆ ಆ ವಸ್ತು ಅಲ್ಲಿಗೆ $600 ಮಾರಾಟವಾಗುತ್ತದೆ. ಅಂದರೆ ಭಾರತದ ವಸ್ತುಗಳು ಅಷ್ಟು ದುಬಾರಿ ಆಗಿ ಯಾರೂ ಖರೀದಿಸುವುದಿಲ್ಲ. ಅಮೆರಿಕಾಗೆ ಗೊತ್ತು, ಭಾರತದೊಂದಿಗೆ ಅದರ ವ್ಯಾಪಾರ ತುಂಬಾ ದೊಡ್ಡದು. ಐಟಿ, ಟೆಕ್ಸ್ಟೈಲ್ಸ್, ಕಾರ್ಮಾ ಕ್ಷೇತ್ರಗಳಲ್ಲಿ ಲಿಂಡ್ಸೆ ಗ್ರಾಹಂ ಮತ್ತು ಅವರ ತಂಡದ ಯೋಜನೆ ಸ್ಪಷ್ಟ. ಭಾರತವನ್ನು ಆರ್ಥಿಕವಾಗಿ ಒತ್ತಡ ಹಾಕಿ ದುರ್ಬಲಗೊಳಿಸಿ ರಷ್ಯಾದೊಂದಿಗೆ ಸ್ನೇಹವನ್ನು ಕಡಿದುಕೊಳ್ಳುವಂತೆ ಮಾಡುವುದು. ಇದು ಅಮೆರಿಕ ಕಸ್ಟ್ ನೀತಿಯ ಅತಿ ದಾರುಣ ಮುಖ. ಅವರು ಮರೆತು ಹೋಗುತ್ತಿದ್ದಾರೆ, ಇಂದಿನ ಭಾರತ 90ರ ಭಾರತವಲ್ಲ, ನಿರ್ಬಂಧಗಳ ಭಯಕ್ಕೆ ನಡುಗುವ ದೇಶವಲ್ಲ. 500% ತೆರಿಗೆ ಬೆದರಿಕೆ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ತರಹದ್ದು. ಅವರು ಹೇಳುತ್ತಿದ್ದಾರೆ, ನಮ್ಮ ಮಾತು ಕೇಳಿ ಅಥವಾ ನಿಮ್ಮನ್ನು ನಾಶ ಮಾಡುತ್ತೇವೆ. ಆದರೆ ಅವರಿಗೆ ಗೊತ್ತಿಲ್ಲ, ಈ ಬೆಂಕಿಯೊಂದಿಗೆ ಆಟವಾಡಿದರೆ ಕೈಗಳು ಸುಟ್ಟುಕೊಳ್ಳುವುದು ಅಮೆರಿಕದ್ದೇ. ಇಂದು ಅಮೆರಿಕದ ದೊಡ್ಡ ಕಂಪನಿಗಳಿಗೆ ಅಗ್ಗದ ಉತ್ಪನ್ನಗಳು ಭಾರತದಿಂದಲೇ ಹೋಗುತ್ತವೆ. ಅವರು 500% ಗೋಡೆ ಎತ್ತಿದರೆ ಅಮೆರಿಕದಲ್ಲಿ ಬೆಲೆಗಳು ಏರಿ ಭಾರೀ ಸಮಸ್ಯೆ ಬರುತ್ತದೆ. ಅದನ್ನು ನಿಯಂತ್ರಿಸುವುದು ಅವರಿಂದ ಸಾಧ್ಯವಿಲ್ಲ. ಅಮೆರಿಕ ಜನರು ಒಂದೊಂದು ಶರ್ಟ್ ಅಥವಾ ಔಷಧಕ್ಕೆ 10 ಪಟ್ಟು ಬೆಲೆ ಕೊಡಬೇಕಾಗುತ್ತದೆ. ಆದರೆ ಅಹಂಕಾರದಲ್ಲಿ ಮುಳುಗಿಹೋದ ಅಮೆರಿಕ ನಾಯಕರು ಇದನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ಅವರಿಗೆ ಅನ್ನಿಸುತ್ತಿದೆ, ಡಾಲರ್ ಬಲ ಮತ್ತು ಸೈನ್ಯದ ಬೆದರಿಕೆಗಳೊಂದಿಗೆ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವನ್ನು ಬೊಗ್ಗು ಮಾಡಬಹುದು. ಈ ಬಿಲ್ ಕೇವಲ ಕಾಗದದ ತುಂಡಲ್ಲ, ಅಮೆರಿಕದ ಭಯಕ್ಕೆ ಸಾಕ್ಷಿ. ಇನ್ನು ಪ್ರಪಂಚ ಒಂದೇ ಕೇಂದ್ರದಿಂದ ನಡೆಯುವುದಿಲ್ಲ. ವಾಷಿಂಗ್ಟನ್ನಿಂದ ಮಾತ್ರ ಪ್ರಪಂಚ ನಡೆಯುವುದಿಲ್ಲ. ಒಬ್ಬ ರಾಜ ತನ್ನ ಅಧಿಕಾರ ಕಳೆದುಕೊಳ್ಳುತ್ತಿರುವಂತೆ ನೋಡಿದರೆ ಅಂತಹ ಹುಚ್ಚು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾನೆ. ಈ 500% ತೆರಿಗೆ ಭಾರತದ ಮೇಲಲ್ಲ, ಅಮೆರಿಕ ಪ್ರಪಂಚಕ್ಕೆ ಘೋಷಿಸುವ ಮುಕ್ತ ವ್ಯಾಪಾರದ ಸ್ಫೂರ್ತಿಯ ಮೇಲೆ ದಾಳಿ. ಈಗ ಕಥೆಯಲ್ಲಿ ಅತಿ ದೊಡ್ಡ ತಿರುವು ಬರುತ್ತಿದೆ. ಅಮೆರಿಕ ಭಾವಿಸುತ್ತಿದೆ ತಾನು ಭಾರತವನ್ನು ಮೂಲೆಗೆ ತಳ್ಳುತ್ತದೆ. ಆದರೆ ಭಾರತದ ಬಳಿ ಒಂದು ಶಕ್ತಿಶಾಲಿ ಆಯುಧವಿದೆ. ಅದರ ಹೆಸರು ಕೇಳಿದರೆ ಅಮೆರಿಕದ ಪೆಂಟಗನ್ನಿಂದ ವೈಟ್ ಹೌಸ್ವರೆಗೂ ಭಯ ಹುಟ್ಟುತ್ತದೆ. ಆ ಹೆಸರು ಚೈನಾ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಅಮೆರಿಕ ಭಾರತದೊಂದಿಗೆ ಈ ವ್ಯಾಪಾರ ಯುದ್ಧ ಶುರು ಮಾಡಿದರೆ, 500% ಅನ್ಯಾಯದ ತೆರಿಗೆ ಹೇರಿದರೆ ಭಾರತಕ್ಕೆ ಉಳಿದ ಮಾರ್ಗ ಏನು? ಭಾರತ ಹಸಿವೆಯಿಂದ ಸಾಯುತ್ತದೆಯೇ? ಸ್ವಲ್ಪವೂ ಇಲ್ಲ. ಭಾರತ ನೇರವಾಗಿ ದಿಕ್ಕು ಬದಲಿಸಿ ಅಮೆರಿಕ ನೋಡಲು ಇಷ್ಟಪಡದ ದಿಕ್ಕಿನ ಕಡೆಗೆ ತಿರುಗುತ್ತದೆ. ಅದು ಬೀಜಿಂಗ್ ಕಡೆಗೆ. ಭೂರಾಜಕೀಯದಲ್ಲಿ ಹಳೆಯ ನಿಯಮ ಏನೆಂದರೆ ಶತ್ರುವಿನ ಶತ್ರು ಮಿತ್ರನಾಗುತ್ತಾನೆ. ಒಮ್ಮೆ ಯೋಚಿಸಿ, ಅಮೆರಿಕದ ಸಂಪೂರ್ಣ ಏಷ್ಯಾ ನೀತಿ ಮತ್ತು ವಿದೇಶಿ ನೀತಿ ಒಂದೇ ಆಧಾರದ ಮೇಲೆ ನಿಂತಿದೆ. ಅದು ಚೈನಾವನ್ನು ಸುತ್ತುಮುಟ್ಟುವುದು. ಆ ಸುತ್ತುಮುಟ್ಟುವಿಕೆಯಲ್ಲಿ ಅವರ ಅತಿ ದೊಡ್ಡ ಪಾವು ಯಾರು? ಅದು ಭಾರತ. ಅಮೆರಿಕ ಭಾರತವನ್ನು ಚೈನಾಕ್ಕೆ ವಿರೋಧವಾಗಿ ನಿಲ್ಲಿಸಬೇಕೆಂದು ಬಯಸುತ್ತದೆ. ಇಂಡೋ ಪಸಿಫಿಕ್ ಪ್ರದೇಶದಲ್ಲಿ ಚೈನಾದೊಂದಿಗೆ ಹೋರಾಡುವಂತೆ ಬಯಸುತ್ತದೆ. ಆದರೆ ಅಮೆರಿಕ ಭಾರತದ ಹೊಟ್ಟೆ ಮೇಲೆ ಉದ್ದರೆ ಭಾರತಕ್ಕೆ ಚೈನಾದೊಂದಿಗೆ ಹಳೆಯ ಜಗಳಗಳನ್ನು ಮರೆತು ಕೈಜೋಡಿಸುವುದು ತಪ್ಪ ಇನ್ನೊಂದು ಮಾರ್ಗ ಉಳಿಯುವುದಿಲ್ಲ. ಭಾರತ ಮತ್ತು ಚೈನಾ ಪ್ರಪಂಚದಲ್ಲಿ ಅತಿ ದೊಡ್ಡ 2 ಜನಸಂಖ್ಯೆಯ ದೇಶಗಳು ಮತ್ತು 2 ಉದಯಿಸುತ್ತಿರುವ ಆರ್ಥಿಕ ಶಕ್ತಿಗಳು. ಒಂದಾದರೆ ಅಮೆರಿಕಾಗೆ ಏನಾಗುತ್ತದೆ? ಅದು ಅಮೆರಿಕಾಗೆ ಭಯಾನಕ ಕನಸಿನಂತೆ. ಭಾರತ ತನ್ನ ಅಗತ್ಯಗಳಿಗಾಗಿ ಚೈನಾದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು. ಬ್ರಿಕ್ಸ್ ಕರೆನ್ಸಿಯನ್ನು ಪ್ರೋತ್ಸಾಹಿಸಬಹುದು. ಡಾಲರ್ ಅನ್ನು ಸಂಪೂರ್ಣ ಬಿಟ್ಟು ಯುವಾನ್ ಅಥವಾ ರೂಪಾಯಿಯಲ್ಲಿ ವ್ಯಾಪಾರ ಶುರು ಮಾಡಬಹುದು. ಭಾರತ ಅಮೆರಿಕಾಗೆ ಅವಮಾನ ಮಾಡಿ ಚೈನಾದೊಂದಿಗೆ ಹತ್ತಿರವಾಗುತ್ತದೆಯೇ? ಏಷ್ಯಾದಲ್ಲಿ ಅಮೆರಿಕದ ಪ್ರಭಾವ ತಾಷ್ ಆಟದ ಕಲ್ಲುಗಳಂತೆ ಚೆಲ್ಲಾಪಿಲ್ಲಿಯಾಗುತ್ತದೆ. ಅಮೆರಿಕಾಗೆ ಗೊತ್ತು, ಭಾರತದ ಸಹಾಯ ಇಲ್ಲದೆ ಚೈನಾವನ್ನು ಎದುರಿಸಲು ಸಾಧ್ಯವಿಲ್ಲ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಆಧಿಪತ್ಯ ಕೊನೆಯಾಗುತ್ತದೆ. ಲಿಂಡ್ಸೆ ಗ್ರಾಹಂನಂತಹ ನಾಯಕರು ತಮ್ಮ ಬುದ್ಧಿವಂತಿಕೆಯಲ್ಲಿ ಮರೆತು ಹೋಗುತ್ತಿದ್ದಾರೆ. ಭಾರತವನ್ನು ಶಿಕ್ಷಿಸುವ ಯತ್ನದಲ್ಲಿ ತಮ್ಮ ಅತಿ ದೊಡ್ಡ ಶತ್ರು
ಚೈನಾಕ್ಕೆ ಪ್ರಪಂಚದಲ್ಲೇ ಅತಿ ದೊಡ್ಡ ಉಡುಗೊರೆ ನೀಡುತ್ತಿದ್ದಾರೆ. ಭಾರತದ ಮಾರುಕಟ್ಟೆ ಅಮೆರಿಕಾಗೆ ಮುಚ್ಚಿ ಹಾಕಿ ಚೈನಾಕ್ಕೆ ತೆರೆದುಕೊಂಡರೆ ಆಪಲ್, ಗೂಗಲ್, ಫೇಸ್ಬುಕ್ನಂತಹ ಅಮೆರಿಕ ಟೆಕ್ ಕಂಪನಿಗಳು ಭಾರತದ ಡೇಟಾ ಮತ್ತು ಯೂಸರ್ಗಳ ಮೇಲೆ ಬದುಕುತ್ತಿರುವವು ರಾತ್ರಿಯಿಂದ ರಾತ್ರಿಗೆ ದಿವಾಳಿ ತೆಗೆಯುವ ಸ್ಥಿತಿಗೆ ಬರುತ್ತವೆ. ಭಾರತ ಚೈನಾ ಕಾಡ ಆಡಿದರೆ ಅದು ಅಮೆರಿಕದ ಶವಪೆಟ್ಟಿಗೆಯಲ್ಲಿ ಕೊನೆಯ ಮೊಳೆಯಂತೆ. ಅದು ಅಮೆರಿಕದ ಆರ್ಥಿಕ ವ್ಯವಸ್ಥೆ ಮತ್ತು ಪ್ರಪಂಚ ಶಕ್ತಿಗೆ ತಡೆಯಲು ಸಾಧ್ಯವಿಲ್ಲದ ಹೊಡೆತವಾಗುತ್ತದೆ. ಇದು ಭಾರತದ ದುರ್ಬಲತೆಯಲ್ಲ, ಬದಲಿಗೆ ಭಾರತದ ಮಾಸ್ಟರ್ ಪ್ಲಾನ್ ತರಹದ್ದು. ಅಷ್ಟೇ ಅಲ್ಲ, ಭಾರತದ ಬಳಿ ಪ್ರತಿಕ್ರಿಯೆ ನೀಡಲು ಚೈನಾ ಮಾರ್ಗ ಮಾತ್ರವಲ್ಲ, ನಮ್ಮ ಸ್ವಂತ ಬಾಣಗಳು ತುಂಬಾ ಇವೆ. ಅಮೆರಿಕ 500% ತೆರಿಗೆ ಹೇರಿದರೆ ಭಾರತ ಅಮೆರಿಕದ ಕಾಲುಗಳನ್ನು ತೊರೆಯುತ್ತದೆಯೇ? ಸ್ವಲ್ಪವೂ ಇಲ್ಲ. ಭಾರತ ಕೂಡ ಅದೇ ಭಾಷೆಯಲ್ಲಿ ಉತ್ತರ ನೀಡುತ್ತದೆ. ಅಮೆರಿಕದಿಂದ ಬರುವ ಬಾದಾಮಿ, ಅಕ್ರೋಟುಗಳು, ಸೇಬುಗಳು, ಭಾರೀ ಯಂತ್ರಗಳ ಮೇಲೆ ಭಾರತ ಕೂಡ ಅಷ್ಟೇ ತೆರಿಗೆ ಹಾಕುತ್ತದೆ. ಅಪ್ಪುಡ ಅಮೆರಿಕದ ರೈತರು ಮತ್ತು ಕಂಪನಿಗಳು ತೊಂದರೆಗೆ ಸಿಲುಕುತ್ತವೆ. ನಿಮ್ಗೆ ನೆನಪಿದೆಯಲ್ಲವೇ, ಹಿಂದೆ ಅಮೆರಿಕ ಬೆದರಿಸಿದಾಗ ಭಾರತ ಅಮೆರಿಕ ಉತ್ಪನ್ನಗಳ ಮೇಲೆ ಡ್ಯೂಟಿ ಹೆಚ್ಚಿಸಿ ಅವರಿಗೆ ಅವರ ಸ್ಥಾನವನ್ನು ನೆನಪಿಸಿತ್ತು. ಆದರೆ ಈ ಬಾರಿ ವಿಷಯ ಇನ್ನೂ ದೊಡ್ಡದು. ಇಂದು ಭಾರತ ಡಿಜಿಟಲ್ ಪ್ರಪಂಚದ ರಾಜ. ಸಿಲಿಕಾನ್ ವ್ಯಾಲಿಯ ದೊಡ್ಡ ಕಂಪನಿಗಳ ಸೀಣುಗಳು ಭಾರತೀಯರೇ. ಅವರ ಅತಿ ದೊಡ್ಡ ಬೆಳವಣಿಗೆ ಮಾರುಕಟ್ಟೆ ಭಾರತ. ಭಾರತ ಸರ್ಕಾರ ಡೇಟಾ ಲೋಕಲೈಸೇಷನ್ ನಿಯಮಗಳನ್ನು ಕಠಿಣಗೊಳಿಸಿದರೆ ಅಥವಾ ಅಮೆರಿಕ ಟೆಕ್ ಕಂಪನಿಗಳ ಮೇಲೆ ಡಿಜಿಟಲ್ ತೆರಿಗೆ ಹಾಕಿದರೆ ಗೂಗಲ್ ಮತ್ತು ಮೆಟಾನಂತಹ ಕಂಪನಿಗಳ ಷೇರುಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಕುಸಿದು ಹೋಗುತ್ತವೆ. ಅಮೆರಿಕ ಮರೆತು ಹೋಗಿದೆ. ಇದು 2025ರ ಆತ್ಮನಿರ್ಭರ ಭಾರತ. ನಮ್ಮ ಬಳಿ ಸ್ವಂತ ಪೇಮೆಂಟ್ ವ್ಯವಸ್ಥೆ ಯುಪಿಐ ಇದೆ, ಸ್ವಂತ ಅಂತರಿಕ್ಷ ಕಾರ್ಯಕ್ರಮ ಇದೆ, ಸ್ವಂತ ಉತ್ಪಾದನಾ ಕೇಂದ್ರಗಳು ಇವೆ. ನಮ್ಗೆ ಇನ್ನೂ ಅಮೆರಿಕದ ಸಹಾಯ ಅಗತ್ಯವಿಲ್ಲ. ಅವರು ನಮ್ಮ ಟೆಕ್ಸ್ಟೈಲ್ಸ್ ಮೇಲೆ ತೆರಿಗೆ ಹಾಕಿದರೆ ನಾವು ಅವರ ಬೋಯಿಂಗ್ ವಿಮಾನಗಳ ಆರ್ಡರ್ಗಳನ್ನು ರದ್ದು ಮಾಡಿ ಏರ್ಬಸ್ ಕಡೆಗೆ ಹೋಗಬಹುದು. ನಮ್ಮ ಔಷಧಗಳನ್ನು ಲ್ಯಾಟಿನ್ ಅಮೆರಿಕ ಮತ್ತು ಆಫ್ರಿಕಾದಲ್ಲಿ ಮಾರಬಹುದು. ಪ್ರಪಂಚ ತುಂಬಾ ದೊಡ್ಡದು. ಭಾರತಕ್ಕೆ ಅವಕಾಶಗಳ ಕೊರತೆ ಇಲ್ಲ. ಸೋ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ ಅನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಅದರಿಂದ ನಮ್ಮ ವಿಡಿಯೋಗಳು ಯಾವುದನ್ನು ಮಿಸ್ ಮಾಡದೆ ನೀವೇ ಮೊದಲು ನೋಡಬಹುದು. ಜೈ ಹಿಂದ್.